ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ. ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಾಕತ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪೂರ್ತಿ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದ್ರಿ? ಆರಾಮದಿರಿ ಅನ್ಕೋತೀನಿ. ನಾವು ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಾಕತ್ತೀನಿ. ತಮ್ಮನೇಲಿ ನೋಡ್ದಂಗೆ ನಿಮಗೆ ಯಾವ ವಿಷಯದ ಬಗ್ಗೆ ಮಾತಾಡಕತ್ತೀನಿ ಅಂತ ಆಲ್ರೆಡಿ ಅರ್ಥ ಆಗಿರ್ಬೋದು. ಆ್ಯಕ್ಚುಲಿ ಈ ವಿಷಯನ ನಾನು ಮೊನ್ನೆ ಮಾತಾಡ್ಬೇಕು ಅಂದ್ಕೊಂಡಿದ್ದೆ ಸಾವಿತ್ರಕ್ಕನ ವಿಡಿಯೋ ನೋಡಿದಾಗನೇ. ಆದರೆ ಇನ್ನೊಬ್ರದ್ದು ಪರ್ಸ್ನಲ್ ವಿಷಯ ನಾವು ಮಾತಾಡೋದು ಅಷ್ಟು ಸರಿಯಲ್ಲ ಅಂದ್ಕೊಂಡು ನಾನು ಮಾತಾಡಲಿಲ್ಲ. ಅಕ್ಕಗೆ ಅಲ್ಲೇ ನಾನು ಮೆಸೇಜ್ ಮಾಡಿ ಸಮಾಧಾನ ಮಾಡಿದ್ದೆ. ಇರಲಿ ಬಿಡ್ರಕ್ಕ, ಅದನ್ನೆಲ್ಲ ವಿಷಯ ಹೇಳ್ತಾ ಹೋದಂಗೆಲ್ಲ ಅವರೊಂದು ಹೇಳೋದು ನೀವೊಂದು ಹೇಳೋದು, ಅವಾಗೇನಾಗುತ್ತಾ ಸೋಷಿಯಲ್ ಮೀಡ್ಯಾದಲ್ಲಿ ಮರ್ಯಾದೆ ಕಳ್ಕೊಂಡಂಗಾಗುತ್ತಾ, ಬೇಡ ಅಕ್ಕ ಅಂತ ನಾನೇ ಹೇಳಿ ಸುಮ್ಮನೆ ಆಗಿದ್ದೆ. ಆದರೆ ಅವರು ಪಾಪ 8 ದಿನದಿಂದ ಅದನ್ನು ಮನಸ್ಸಿನಾಗ ಇಟ್ಟುಕೊಂಡು ನೋವು ಪಟ್ಕೊಂಡು ನಾನು ಹತ್ತೀನಿ ಕೊರಗಿನಿ ಅಂತಂದ್ರಲ್ಲ, ಅದನ್ನು ಕೇಳಿ ಪಾಪ ಭಾಳ ಕೆಟ್ಟ ಅನ್ನಿಸ್ತು. ಯಾಕಂದ್ರೆ ಒಬ್ಬಾಕೆ ಇರು ಹೆಣ್ಮಗಳು, ಗಂಡ ಇಲ್ಲ. ನಾವು ಗಂಡ ಇದ್ದವ್ರನ್ನೇ ಸ್ವಲ್ಪ ಏನಾರ ಕಷ್ಟ ಬಂದ್ರೆ ಗುಡ್ಡನೇ ತಲೆ ಮೇಲೆ ಬಿದ್ದಂಗೆ ಅಳೋದು ಅದು ಮಾಡ್ತಿರ್ತೀವಿ. ರಿಯಲಿ ಅಕ್ಕ ಗ್ರೇಟ್. ಒಂದು ಸೆಲ್ಯೂಟ್ ಅಕ್ಕಗೆ ನನ್ನ ಕಡೆಯಿಂದ. ಭಾಳ ಸ್ಟ್ರಾಂಗ್, ಭಾಳ ಗ್ರೇಟ್. ಇಷ್ಟೊಂದು ಏನೆಲ್ಲ ಕಷ್ಟ ಇದ್ರೂ ಧೈರ್ಯವಾಗಿ ಎದುರಿಸಿ ಜೀವನದಲ್ಲಿ ನಾನು ಏನಾರು ಮಾಡಬೇಕು ಅಂಥೇಳಿ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಕೊಂಡು 2 ಮಕ್ಕಳು ತಗೊಂಡು, ಅಷ್ಟು ಈಸಿ ಅಲ್ಲ ಯೂಟ್ಯೂಬ್ ಸೋಷಿಯಲ್ ಮೀಡ್ಯಾದಾಗ ಮುಖ ತೋರಿಸಿ ವಿಡಿಯೋ ಮಾಡಿ ಧೈರ್ಯದಿಂದ ಮಾತಾಡೋದು, ಅದನ್ನ ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು ಇರ್ತಲ್ಲ, ಅಷ್ಟು ಈಸಿ ಅಲ್ವೇ ಅಲ್ಲ ನಾವು ತಿಳ್ಕೊಂಡು. ಹಂಗೆ ಅದ್ರಾಗ ಅಕ್ಕ ಅಷ್ಟು ಕಲ್ತಿಲ್ಲಂತ. ನಾವು ಇಷ್ಟೆಲ್ಲ ಕಲ್ತವ್ರೇ ನಮ್ಗೆ ಇದ್ರ ಮುಂದೆ ಕೂತು ಮಾತಾಡೋಕೆ ಧೈರ್ಯ ಬರೋಂಗಿಲ್ಲ. ಒಂದೊಂದು ಸಲ ನಾನು ಇದನ್ನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, ಈ ರೀತಿ ವಿಡಿಯೋ ಮಾಡ್ಬೇಕಂತ 2 ವರ್ಷ ಯೋಚನೆ ಮಾಡಿ ಇವಾಗ ಸ್ಟಾರ್ಟ್ ಮಾಡೀನಿ. ನಮಗೆ ಇಷ್ಟೊಂದು ಇದಿರ್ಬೇಕಾದ್ರೆ ಅಕ್ಕ ಗ್ರೇಟ್. ಅಕ್ಕಿ ನಿಜವಾಗ್ಲೂ ಭಾಳ ಸ್ಟ್ರಾಂಗು. ನೀನು ನೋಡಿ ಕಲಿಬೇಕಕ್ಕ. ಇದೇ ರೀತಿ ಇರು ಯಾವಾಗಲೂ ಜೀವನ ಪೂರ್ತಿ. ಮಕ್ಕಳ ಜೊತೆ ಖುಷಿಯಾಗಿರು. ನೀ ಅಂದ್ಕೊಂಡು ಕನಸು ಗುರಿ ಎಲ್ಲ ಈಡೇರಲಿ. ನಿನ್ನ ಜೀವನ ಚೆಂದಾಗಿರಲಿ. ಜೀವನದಲ್ಲಿ ಕಷ್ಟಗಳು ಬರ್ತಾವೆ, ಅದನ್ನು ಎದುರಿಸಿ ಈ ರೀತಿ ಮುಂದೆ ನಡೆಯೋದಿರ್ತೈತಲ್ಲ, ಅದೇ ದೊಡ್ಡ ವಿಷಯ. ಭಾಳ ಅಂದ್ರೆ ಭಾಳ ಗ್ರೇಟ್ ನೀನು. ಆಮೇಲೆ ಮಕ್ಕಳಿಗೆ ಸಣ್ಣಲ್ಲ, ನಮ್ಮೂರ ಕಡೆನವ್ರು ಅವ್ರು ಮುದ್ದೆ ಭಾಳ, ನಮ್ಮದು ಮುದ್ದೆ ಭಾಳನೇ. ನಮ್ಮ ಮಂದಿ ಇಷ್ಟೊಂದು ಮುಂದುವರ್ಯಾಕತ್ತಾರಂದ್ರೆ ಭಾಳ ಖುಷಿ ಆಕೈತಿ. ನಾ ಫಸ್ಟ್ ಟೈಮ್ ನಮ್ಮ ಕಡೆ ಯೂಟ್ಯೂಬರ್ ಸಾವಿತ್ರಕ್ಕನ್ನ ನೋಡಿದ್ದು, ಮತ್ತು ಯಾರ್ದು ನೋಡಿಲ್ಲ. ಡೈಲಿ ವಿಡಿಯೋ ನೋಡ್ತೀನಿ, ಅವ್ರು ಮಾಡೋದು ಡೈಲಿ ವ್ಲಾಗ್ ಎಲ್ಲ ನೋಡ್ತೀನಿ. ನನಗೆ ಕಮೆಂಟ್ ಮಾಡಬೇಕು ಅಂತ ಅನಿಸಿದ್ರೆ ಅವತ್ತು ಅಲ್ಲಿ ಕಮೆಂಟ್ ಮಾಡಿಬಿಟ್ಟಿರ್ತೀನಿ, ಇಲ್ಲ ಅಂದರೆ ಇಲ್ಲ. ಅದರ ವಿಡಿಯೋ ಮಾತ್ರ ನೋಡ್ತಿರ್ತೀನಿ, ಖುಷಿಯಾಗುತ್ತೆ. ಅದ್ರಾಗ ನಮ್ಮ ಸೈಡ್ನವ್ರಂದ್ರೆ ಮತ್ತಿಟ್ಟು ಖುಷಿ ಅಲ್ಲ. ಒಬ್ಬಕ್ಕೆ ಕಷ್ಟಪಡೋದು, ಸಾರಿ ಬಿಸ್ನೆಸ್ ಮಾಡೋದು, ಯೂಟ್ಯೂಬ್ ನಡೆಸ್ಕೊಂಡು ಹೋಗೋದು ಎಲ್ಲನೂ ಮಾಡೋದು ನೋಡಿದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಕೈತಿ, ಹೆಮ್ಮೆ ಅನಿಸ್ತೈತಿ. ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಲಿ ಅಂತೇಳಿ ನಾವು ಸಪೋರ್ಟ್ ಮಾಡ್ತೀವಿ, ಆಶಿಸ್ತೀವಿ. ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಯಾರೇ ಆಗಲಿ ಇನ್ನೊಬ್ಬರ ಬಗ್ಗೆ ಗೊತ್ತಿಲ್ಲದೆ ಚೀಪಾಗಿ ಅಥವಾ ಹೀಯಾಳಿಸಿ ಚುಚ್ಚಿ ಮಾತಾಡೋದು ತಪ್ಪು. ಯಾಕಂದ್ರೆ ಅವ್ರ ಜೀವನ ಏನು, ಅವ್ರ ಕಷ್ಟ ಏನು ಅಂತ ಅವ್ರಿಗೆ ಮಾತ್ರ ಗೊತ್ತಿರ್ತೈತಿ, ಬೇರೆದವ್ರಿಗೆ ಯಾರಿಗೂ ಗೊತ್ತಿರಲ್ಲ. 2 ದಿನ ನಾವು ಅವ್ರ ಜೊತೆ ಮಾತಾಡಿ 2 ದಿನ ಕ್ಲೋಸ್ ಆದ್ಕೊಳ್ಳೇನ ಯಾವುದೂ ಅಷ್ಟು ಈಸಿಯಾಗಿ ಅವ್ರ ಕಷ್ಟ ಸುಖ ತೊಗೊಳಕ್ಕೆ ಆಗಂಗಿಲ್ಲ. ಚೆಂದಾಗೆ ಇದ್ದಾಗ ಚೆಂದ ಮಾತಾಡಿ, ಕೆಟ್ಟ ಆದ್ಕೊಳ್ಳೇನ ಎಕಡೆಯಾರ ಮಾತಾಡಿ ಅವ್ರಿಗೆ ನೋವು ಕೊಡ್ತಿರ್ತೈತಲ್ಲ, ಅದು ಭಾಳ ಕೆಟ್ಟ. ಆ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಒಬ್ಬರೇ ಇರ್ತಾರೆ, ಕಷ್ಟ ಸುಖ ಹೇಳ್ಕೊಳಕ್ಕೆ ಯಾರೂ ಇರೋಂಗಿಲ್ಲ. ನಮಗಾದ್ರೂ ನಮ್ಮ ಜೊತೆ ನಮ್ಮ ಗಂಡ ಅವರು ಇರ್ತಾರೆ. ಏನಾರ ಇಷ್ಟಿಷ್ಟ ವಿಷಯ ಇದ್ದರೂ ಹೇಳ್ಕೊಂಡು ಸಮಾಧಾನ ಮಾಡ್ಕೊತೀವಿ. ಪಾಪ ಅಕ್ಕ ಯಾರಿಗೆ ಹೇಳ್ಕೊಬೇಕು ಹೇಳ್ರಿ? ಅವ್ರ ಮನೆಗೆ ಎಲ್ಲನೂ ಪ್ರತಿಯೊಂದು ಫೋನ್ ಹಚ್ಚಿ ತಾಯಿ ಮುಂದೆ ಹೇಳೋಕ್ಕಾಗಂಗಿಲ್ಲ, ಎಲ್ಲ ವಿಷಯನೂ ಹೇಳೋಕ್ಕಾಗಂಗಿಲ್ಲ. ಕೆಲವೊಂದಷ್ಟೇ ಹೇಳ್ಬೋದು. ಡೈಲಿ ಫೋನ್ ಹಚ್ಚಿ ಡೈಲಿ ಪ್ರತಿಯೊಂದೂ ಹೇಳೋಕ್ಕಾಗಂಗಿಲ್ಲ. ಎಲ್ಲನೂ ಅವ್ರಿಗೆ ಏನಿರ್ತೈತೆ ಅದೆಲ್ಲ ಅವರೇ ಅನುಭವಿಸ್ತಿರ್ಬೇಕಾಗಿರ್ತೈತಿ. ಕಷ್ಟ ನೋಡ್ರಿ, ಜೀವನದಲ್ಲಿ ಕಷ್ಟ ಕಲಿಸೋ ಪಾಠವನ್ನು ಯಾವ ವಿಶ್ವವಿದ್ಯಾಲಯವೂ ಕಲಿಸೋದಿಲ್ಲ ಅಂತ. ಅಂದ್ರೆ ಯಾವ ಶಾಲೆಯೊಳಗೂ ಹೇಳ್ಕೊಡೋದಿಲ್ಲ, ಅನುಭವವನ್ನು ಯಾರೂ ಹೇಳ್ಕೊಡೋದಿಲ್ಲ. ನಾವು ಏನು ಅನುಭವಿಸ್ತೀವಲ್ಲ ನಮ್ಮ ಜೀವನದೊಳಗೆ, ಆ ಅನುಭವದಿಂದಲೇ ನಾವು ಪಾಠವನ್ನು ಕಲಿತೀವಿ. ಈಗಿಂಥವ್ರು ಕೆಲವಷ್ಟು ಜನ ಬಂದು ಹೋಗ್ತಾರಲ್ಲ, ಏನೋ ಹೆಂಗೆ ಮಾತಾಡ್ಬೇಕು ಏನೋ ಅಂತ ಬುದ್ಧಿ ಇರಲ್ಲ.
ಸುಮ್ಮನೆ ಮಾತಾಡ್ಬಿಡೋದು. ಜೀವನದಲ್ಲಿ ದುಡ್ಡು ಗಳಿಸೋದು ಸಾಧನೆ ಅಲ್ಲ, ಹೆಸರು ಮಾಡೋದು ಸಾಧನೆ ಅಲ್ಲ. 4 ಮಂದಿ ಪ್ರೀತಿ ವಿಶ್ವಾಸವನ್ನು ಗಳಿಸ್ತೀವಲ್ಲ, ಅದೇ ದೊಡ್ಡ ಸಾಧನೆ. ಅದನ್ನು ನೀನು ಮಾಡಿ ಅಕ್ಕ, ಏನು ಚಿಂತೆ ಮಾಡಬೇಡ, ಅದೇ ಒಂದು ಸಾಧನೆ. ದುಡ್ಡು ಮಾಡೀನಿ, ನಾನು ಅಷ್ಟು ಸಂಪಾದನೆ ಮಾಡೀನಿ, ನಾನು ಅಷ್ಟು ದುಡಿತೀನಿ, ನಾನು ಇಷ್ಟು ದುಡಿತೀನಿ ಅಂತ ಅಹಂಕಾರದಿಂದ ಮಾತಾಡೋದು ರಿಯಲಿ ತಪ್ಪದು. ಅಂದ್ರೆ ಅದು ಅವರು ಮೆಂಟಾಲಿಟಿ ಹೇಗೆ ಅಂತ ತೋರಿಸ್ಕೊಡ್ತೈತಿ, ಅವ್ರ ಬುದ್ಧಿ ಏನು ಅಂತ ತೋರಿಸ್ಕೊಡ್ತೈತಿ ಅಷ್ಟೇ. ಇದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಂಗಿಲ್ಲ, ಯಾಕಂದ್ರೆ ತಿಳ್ಕೊಂಡು ಮಾತಾಡ್ಬೇಕಷ್ಟೇ. ಸೋಷಿಯಲ್ ಮೀಡಿಯಾ ಅಂದಮೇಲೆ ಹೆಣ್ಣಿಗೆ ಮರ್ಯಾದೆ ಕೊಡಬೇಕು, ಮರ್ಯಾದೆ ಕೊಟ್ಟು ಮಾತಾಡಬೇಕು. ಆದರೆ ಕೈಲೇ ಆದರೆ ಸಹಾಯ ಮಾಡಬೇಕು, ಇಲ್ಲ ಅಂದರೆ ಸುಮ್ಮನೆ ದುಡ್ಬೇಕು. ಅದನ್ನು ಬಿಟ್ಟು ಒಬ್ರಿಗೆ ಚುಚ್ಚು ಮಾತಾಡಿ ಅವರಿಗೆ ನೋವು ಕೊಟ್ಟು ಅವ್ರು ಕೊರವು ಮಾಡೋದು ತಪ್ಪು. ಏನು ಸಿಸ್ಟರ್ ನೀವು ಮಾತಾಡಿರಲ್ಲ, ಅದು ತಪ್ಪು, ಹಂಗೆ ಮಾತಾಡಬೇಡ್ರಿ. ಆಮೇಲೆ ವ್ಲಾಗ್ ಏನು ಮಾಡ್ತೀರಿ ನೀವು, ಬಾಂಡೆ ತಿಕ್ಕೋದು, ಕಸ ಹೊಡ್ಬೋದು, ಆಮೇಲೆ ಅಡುಗೆ ಮಾಡೋದು, ಇದನ್ನ ತೋರಿಸ್ತೀರಿ, ಮತ್ತೇನು ಕಂಟೆಂಟ್ ಇರೋಂಗಿಲ್ಲ ಅಂಥೇಳಿ. ಇದು ನನಗೂ ಆ್ಯಕ್ಚುಲಿ ನೋವಾಯ್ತು ಇದು ಮಾತು ಕೇಳಿ. ವ್ಲಾಗ್ ಅರ್ಥ ಏನಂತ ನಂಗೆ ಗೊತ್ತೈತೇನು, ಕಂಟೆಂಟ್ಗೋಸ್ಕರನೇ ಬೇರೆ ಚಾನಲ್ ಇರ್ತಾವೆ, ಅದನ್ನ ನೋಡ್ಕೊರಿ, ಚೆಕ್ ಮಾಡ್ಕೊಡ್ರಿ. ವ್ಲಾಗ್ ಅಂದ್ರೇ ನಮ್ಮ ಡೈಲಿ ರೂಟೀನ್ ತೋರಿಸೋದಕ್ಕೇ ವ್ಲಾಗ್ ಅಂತ ಕರೀತಾರೆ. ಅದರ ಅರ್ಥನೂ ಗೊತ್ತಿಲ್ಲದೇ ಚಾನಲ್ ಮಾಡ್ತಿರೋರು ನೀವು. ಆಮೇಲೆ ಇವ್ರಿಗೆ ಹೇಳ್ತೀರಿ ಸಾಸಿವೆ ಕಾಳಷ್ಟು ಏನೂ ಗೊತ್ತಿಲ್ಲ ಅಂತೇಳಿ. ಯಾರೂ ಸಾಸಿವೆ ಕಾಳಷ್ಟು ಏನೂ ಗೊತ್ತಿಲ್ಲದೆ ಯಾವ ಕೆಲಸನೂ ಮಾಡೋಕೆ ಹೋಗಂಗಿಲ್ಲ. ಏನೋ ಅದ್ರ ಬಗ್ಗೆ ತಿಳ್ಕೊಂಡೇ ಮಾಡ್ತಿರ್ತಾರೆ. ಯಾರೇ ಆಗಲಿ ತಿಳ್ಕೊಲಾರ್ದೆ ಯಾವ ಕೆಲಸನೂ ಮಾಡೋಂಗಿಲ್ಲ. ತಿಳಿದಿರ್ತೈತಿ, 100% ಗೊತ್ತಿರಲಿಲ್ಲ ಅಂದ್ರೆ ಒಂದು 50% ಅದ್ರ ತಿಳ್ಕೊಂಡು ನಾವು ಕೆಲಸ ಮಾಡ್ತಿರ್ತೀವಿ. ಆದರೆ ನಾವು ತಿಳ್ಕೊಂಡಿದ್ದು ಬಿಟ್ಟಿದ್ದು ನೀವು ತಿಳ್ಕೊರಿ ಅಷ್ಟೇ. ಅಹಂಕಾರದಿಂದ ಮಾತು, ಸೊಕ್ಕಿನ ಮಾತು, ಚುಚ್ಚಿನ ಮಾತು ಇವೆಲ್ಲ ಸರಿಯಲ್ಲ ಅಂತ ಹೇಳ್ತೀನಿ. ಅದನ್ನ ತಿದ್ದುಕೊಂಡ್ರೆ ನಿಮಗೆ ಒಳ್ಳೆಯದು, ಇಲ್ಲ ಅಂದರೆ ಅದು ಒಂದಲ್ಲ ಒಂದಿನ ನಿಮ್ಗೆ ರಿಪೀಟ್ ಹೊಡಿತೈತಿ. ಏನೋ ಇವತ್ತು ದೇವ್ರು ಕೊಟ್ಟು ನೋಡ್ತಾನೆ, ಕಸ್ಕೊಂಡು ನೋಡ್ತಾನೆ, ಯಾವುದು ಶಾಶ್ವತ ಅಲ್ಲ. ಇದ್ದಾಗ ಮೆರಿಬಾರ್ದು, ಇಲ್ಲಾರ್ದಾಗ ಕೊರಗಬಾರ್ದು. ಅದನ್ನು ನಾವು ಯಾವತ್ತೂ ನೆನಪಿನಾಗ ಇಟ್ಕೋಬೇಕು. ನಾವು ಎಷ್ಟೇ ಎತ್ತರ ಮಟ್ಟಕ್ಕೆ ಹೋದ್ರೂ ಡಾಕ್ಟ್ರ್ ಪುನೀತ್ ರಾಜ್ಕುಮಾರ್ ಸರ್ನ ನೋಡಿ ಕಲೀರಿ. ಅವ್ರು ಎಷ್ಟೋ ಕೋಟ್ಯಾನುಗಟ್ಲೆ ದಾನ ಮಾಡಿ, ಎಷ್ಟೋ ಗಳಿಸಿ, ಎಷ್ಟಿದು ಮಾಡಿದ್ರು ಅವ್ರು ಸತ್ತಾಗ ಇನ್ನೂವರೆಗೂ ನೆನೆಸ್ತಾರೆ ಅವ್ರಿಗೆ. ಯಾಕೆ ಹೇಳೋ, ಅವ್ರ ಹತ್ರ ಅಹಂಕಾರ ಇರಲಿಲ್ಲ, ಅವ್ರಿಗೆ 4 ಜನರ ಪ್ರೀತಿ ಗಳಿಸಿದ್ರು, ವಿಶ್ವಾಸ ಗಳಿಸಿದ್ರು ಅಂಥೇಳಿ ಅವ್ರಿಗೆ ನೆನೆಸ್ತಾರೆ. ಆ ರೀತಿ ನಾವು ಪ್ರೀತಿ ವಿಶ್ವಾಸವನ್ನು ಗಳಿಸ್ಬೇಕು 4 ಮಂದಿಯಿಂದ. ಅದನ್ನು ಬಿಟ್ಟು ಮಧ್ಯರಾತ್ರಿಯಲ್ಲಿ ಶ್ರೀಮಂತಿಕೆ ಬಂದ್ರೆ ಛತ್ರಿ ಹಿಡಿತಾರಂತಲ್ಲ, ಆ ರೀತಿ ಮಾಡೋಕ್ಕೆ ಹೋಗಬಾರ್ದು ಸಿಸ್ಟರ್. ನೀವು ತಿದ್ದುಕೋರಿ. ಆದಷ್ಟು ಪರ್ಸ್ನಲ್ ವಿಷಯಗಳನ್ನು ಆನ್ಲೈನ್ ಒಳಗೆ ಶೇರ್ ಮಾಡಿಕೊಂಡು 4 ಮಂದಿಗೆ ಬಾಯಿಗೆ ಸಿಗಬೇಡ್ರಿ ಅಂತ ಹೇಳ್ತೀನಿ. ಇನ್ನೊಂದು ಏನು ಗೊತ್ತಾ, ಸಹಾಯ ನಿಮ್ಮ ಕೈಲೇ ಮಾಡೋದಾದರೆ ಮಾಡಿರಿ. ಅದು ನೀವು ಏನದು ನಾ ಮಾಡೀನಿ ಅಂತ ಹೇಳ್ಕೊಳೋದು ಉದ್ದೇಶ ಇತ್ತಂದ್ರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಮಾಡಬೇಕು ಅಂತ ಮನಸಾರೆ ಮಾಡಿ ಅದನ್ನು ಮನಸಾರೆ ಅವ್ರಿಗೆ ಕೊಡ್ರಿ. ಅದು ಏನೋ ಒಂದು ಕೆಟ್ಟ ಸಮಯ ಬಂದ ಕೂಡಲೇ ಅದನ್ನು ಹೇಳಿ ಅದನ್ನು ಹೀಯಾಳಿಸೋದು ದಯವಿಟ್ಟು ಮಾಡಬೇಡ್ರಿ. ಅದರಿಂದ ತುಂಬ ನೋವಾಗುತ್ತೆ. ಏನೋ ಅಂತಾರಲ್ಲ, ಅದು ಚೆಂದಾಗ ಇದ್ದಾಗ ಒಂದು, ಕೆಟ್ಟಾದ್ಮೇಲೆ ಒಂದು, ಅದನ್ನು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ. ಅದರಿಂದ ತುಂಬ ಪರಿಣಾಮ ಎದುರಿಸ್ಬೇಕಾಗ್ತೈತಿ. ಆಮೇಲೆ ಜೀವನದಲ್ಲಿ ಕಷ್ಟ ಎಲ್ಲರಿಗೂ ಬರ್ತೈತಿ. ನನಗೆ, ನಿನಗೆ, ಇವರಿಗೆ ಅಂತ ಹೇಳಿ ಕೇಳಿ ಬರೋದಲ್ಲದು. ಪ್ರತಿಯೊಬ್ಬರಿಗೂ ಕಾಲಚಕ್ರ ಅನ್ನೋದು ಇರ್ತೈತಲ್ಲ, ತಿರುಗ್ತಾನೇ ಇರ್ತೈತೆ. ಅದು ಇವತ್ತಿದ್ದು ನಾಳೆ ಇರಲ್ಲ, ನಾಳೆ ಇದ್ದಿದ್ದು ನಾಡ್ದೇ ಇರಲ್ಲ. ಅದು ಯಾವಾಗಲೂ ತಿರುಗ್ತಾನೇ ಇರ್ತೈತಿ. ಯಾಕಂದ್ರೆ ಕಷ್ಟ ಎದಕ್ಕೆ ಬರ್ತೈತೆ ಅಂದ್ರೆ, ನಾವು ಕಷ್ಟದಾಗ ಯಾವ ಟೈಮಲ್ಲಿ ಹೆಂಗಿರ್ತೀವಿ ಅಂತಂದು ನಮ್ಗೆ ಪಾಠ ಕಲ್ಸಕ್ಕೆ ಬರ್ತೈತಿ. ಆ ಟೈಮ್ ಒಳಗೆ ಹೆಂಗಿರ್ತೀವಿ, ಕಷ್ಟ ಬಂದಾಗ ಹೆಂಗಿರ್ತೀವಿ, ಸುಖ ಬಂದಾಗ ಹೆಂಗಿರ್ತೀವಿ ಅಂಥೇಳಿ ನಮ್ಮನ್ನು ಟೆಸ್ಟ್ ಮಾಡ್ತೈತೆ ಅದು. ಅದಕ್ಕೆ ನಾವು ಕಷ್ಟ ಬಂದಾಗೂ ಒಂದೇ ಥರ ಇರಬೇಕು, ಸುಖ ಬಂದಾಗೂ ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕಲ್ಲ ಅದೇ ರೀತಿ ಮ್ಯಾನೇಜ್ ಮಾಡಿದ್ರೇ ಒಳ್ಳೆಯದದು. ಕಷ್ಟ ಬಂದಾಗೊಂದು, ಸುಖ ಬಂದಾಗೊಂದು ಉಲ್ಟಾ ಪಲ್ಟಾ ಹೊಡೆಯೋದನ್ನು ಯಾವತ್ತೂ ಮಾಡಬಾರ್ದು. ಆಮೇಲೆ ಕೊಟ್ಟಿದ್ದನ್ನು ಮಾಡಿದ್ದನ್ನು ಹಂಗಿಸ್ಬಾರ್ದು, ಹೇಳಿಸ್ಬಾರ್ದು. ನಾವು ಏನು ಪಾಪ ಪುಣ್ಯ ಮಾಡಿರ್ತೀವಲ್ಲ, ಅದ್ರ ಪ್ರತಿಫಲ ದೇವರಲ್ಲಿ ಇಟ್ಟಿರ್ತಾನೆ ತಕ್ಕಡಿ ಒಳಗೆ.
ನಾವು ಪುಣ್ಯ ಮಾಡಿದ್ದು ನಮ್ಗೆ ರಿಟರ್ನ್ ಬರ್ತೈತಿ, ನಾವು ಪಾಪ ಮಾಡಿದ್ದು ನಮ್ಗೆ ರಿಟರ್ನ್ ಬಂದೇ ಬರ್ತೈತಿ. ಇಲ್ಲೇ ಇದ್ದಾಗ ಮೊದಲಿತ್ತು ನಮ್ಮ ಪಾಪ ಪುಣ್ಯ ಸತ್ತ ಮೇಲೆ ಬರ್ತೈತಿ ಅಂಥೇಳಿ. ಈಗ ಹಂಗಿಲ್ಲ. ನಾವು ಪುಣ್ಯದ ಕೆಲಸ ಮಾಡಿದ್ರು ನಾವು ಅದನ್ನಲ್ಲೇ ಅನುಭವಿಸ್ತೀವಿ, ಪಾಪದ ಕೆಲಸ ಮಾಡಿದ್ರು ನಾವು ಇಲ್ಲೇ ಅನುಭವಿಸೇ ಹೋಗ್ತೀವಿ. ಎಲ್ಲಿ ಸತ್ತ ಮೇಲೆ ಅನುಭವಿಸ್ತೀವಿ. ಅಲ್ಲಿ ಸ್ವರ್ಗ ನರಕ ಅಂತೇನಿಲ್ಲ. ಸ್ವರ್ಗ ನರಕವೆಲ್ಲ ಇಲ್ಲೇ ಇದೆ, ಭೂಮಿ ಮೇಲೆ ಇದೆ, ನಾವಿಲ್ಲೇ ಅನುಭವಿಸ್ಬೇಕು. ಅದಕ್ಕೆ ಆದಷ್ಟು ಯಾವುದಕ್ಕೂ ನಾವು ನಿರೀಕ್ಷೆಯನ್ನು ಇಟ್ಕೊಳ್ದೆ, ಯಾವುದಕ್ಕೂ ನಾವು ಅಂಜದೆ, ನಾವು ನಮ್ಮ ಜೀವನವನ್ನು ನಾವು ಯಾವ ರೀತಿ ನಡೆಸ್ಬೇಕಂತ ನಾವು ಏನು ಅಂದ್ಕೊಂಡಿರ್ತೀವಲ್ಲ ಆದಷ್ಟು ಒಳ್ಳೆಯ ರೀತಿಯಿಂದ ನಾವು ನಡ್ಸ್ಕೊಂಡು ಹೋಗೋದು ಒಳ್ಳೆಯದು ಅಂತ ಹೇಳ್ತೀನಿ. ನಾವು ಒಬ್ರಿಗೆ ಯಾರಿಗಾರ ಒಂದೇನೋ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿರಿ. ಒಂದು 500 ರೂಪಾಯಿ ಕೊಟ್ಟು ಹೆಲ್ಪ್ ಮಾಡಿದ್ದೀವಿ ಅಂತ ತಿಳ್ಕೊಳ್ರಿ. ವಾಪಸ್ ಅವ್ರು ನಮ್ಗೆ 500 ರೂಪಾಯಿ ಕೊಟ್ಟು ಹೆಲ್ಪ್ ಮಾಡಬೇಕು ಅಂತೇನಿಲ್ಲ, ಅವರೇ ಹೆಲ್ಪ್ ಮಾಡಬೇಕು ಅಂತೇನೂ ಇಲ್ಲ. ದೇವರು ಯಾವುದೋ ಒಂದು ರೂಪದಲ್ಲಿ, ಯಾವುದೋ ಒಂದು ಸಮಸ್ಯೆ ಇದ್ದಾಗ, ಯಾವುದೋ ಒಂದು ಕಷ್ಟದಲ್ಲಿ, ಯಾವುದೋ ಮುಖಾಂತರ ಅದನ್ನು ನಮಗೆ ವಾಪಸ್ ತೀರಿಸ್ತಿರ್ತಾನೆ. ಅದ್ರ ಮುಖಾಂತರನೇ ತೀರಿಸ್ಬೇಕಂತೇನಿಲ್ಲ, ದುಡ್ಡು ಕೊಟ್ಟು ತೀರಿಸ್ಬೇಕಂತೇನೇ ಇಲ್ಲ. ಆ ಟೈಮ್ನಾಗ ನಮ್ಗೆ ಯಾವ್ದು ಅವಶ್ಯಕತೆ ಇರ್ತೈತಲ್ಲ ನಮ್ಮ ಕಷ್ಟದ ಟೈಮ್ನಲ್ಲಿ, ಅದನ್ನು ಯಾವುದೋ ಒಂದು ಮುಖಾಂತರ ನಮಗೆ ಕೊಟ್ಟು ಅದನ್ನು ಸಮಸ್ಯೆನಲ್ಲಿ ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡ್ತಿರ್ತಾನೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾನು ಆಕೆಗೆ 500 ರೂಪಾಯಿ ಕೊಟ್ಟೆ, ಆಕೆ ನನಗೆ ವಾಪಸ್ ಕೊಡಲಿಲ್ಲ, ನಾನು ಆಕೆಗೆ ಅಂಗಿ ಕೊಡಿಸಿದೆ, ಆಕೆ ನನಗೆ ವಾಪಸ್ ಕೊಡಲಿಲ್ಲ, ಹಂಗಿರಲ್ಲ. ಅದು ಅವರಿಂದನೇ ವಾಪಸ್ ನಮ್ಗೆ ಬರ್ಬೇಕಂತೇನಿಲ್ಲ, ಬೇರೆಯವ್ರ ಮುಖಾಂತರ ನಮ್ಗೆ ಬರ್ತಿರ್ತೈತಿ. ಆದ್ರೆ ನಮ್ಗೆ ಬರುತ್ತೆ ಅನ್ನೋ ನಿರೀಕ್ಷೆಯಿಂದ ನಾವು ಮಾಡೋಕ್ಕೆ ಹೋಗ್ಬಾರ್ದು. ಆದ್ರೆ ಬಂದೇ ಬರುತ್ತೆ. ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದು ಬಂದೇ ಬರ್ತೈತಿ. ನಾವು ಏನು ಕೆಟ್ಟದ್ದು ಮಾಡಿರ್ತೀವಲ್ಲ ಕೆಟ್ಟದ್ದು ವಾಪಸ್ ಬಂದೇ ಬರುತ್ತೆ. ಇದು ಮಾತ್ರ ಫಿಕ್ಸ್ 100% ಬರೆದಿಟ್ಕೊಳ್ರಿ. ಇದು ತಪ್ಪಂಗಿಲ್ಲ ಯಾವುದೇ ಕಾರಣಕ್ಕೂ. ಅದಕ್ಕೆ ನಾವು ಆದಷ್ಟು ನಮ್ಮ ಕೈಲಿ ಆದಷ್ಟು ಒಳ್ಳೆಯದನ್ನು ಮಾತಾಡಿ, ಒಳ್ಳೆಯದನ್ನು ಹೆಲ್ಪ್ ಮಾಡೋದಾಗಲಿ, ಅಟ್ಲೀಸ್ಟ್ ನಮ್ಗೆ ಅವ್ರಿಗೆ ಹೆಲ್ಪ್ ಮಾಡೋದಾಗಲಿಲ್ಲ ಬಿಡ್ರಿ, ಒಳ್ಳೇದಾಗಲಿ ಅಂತ ಮನಸ್ಸಿಂದ ಬಯಸ್ತಿರಲ್ಲ, ಅದು ನೀವು ಹೆಲ್ಪ್ ಮಾಡ್ದಂಗೆ ಅವ್ರಿಗೆ. ಈಗ 100 ಜನ ಒಬ್ಬರಿಗೆ ಒಳ್ಳೇದಾಗಲಿ ಅಂತೇನು ಆಶೀರ್ವಾದ ಮಾಡೋದು, ಬಯಸೋದು, ಪ್ರಾರ್ಥನೆ ಮಾಡೋದು ಮಾಡ್ತಾರಲ್ಲ, ಅದ್ರ ಫಲನೂ ಸಿಗ್ತೈತಿ. ಈ ರೀತಿಯೂ ಹೆಲ್ಪ್ ಮಾಡ್ಬೋದು. ನಾವು ಬರೀ ಏನಾದರೂ ಕೊಡಿಸಿದ್ರೆ, ಏನಾದರೂ ಕೊಟ್ಟರೆ ಮಾತ್ರ ಹೆಲ್ಪ್ ಮಾಡ್ದಂಗೆಲ್ಲ. ಅವ್ರಿಗೆ ನಾವು ಹಿಂಗಾಯ್ತಲ್ಲಪ್ಪ ಪಾಪ ಆಗಬಾರ್ದಾಗಿತ್ತು, ಅವ್ರ ಕಷ್ಟ ಬಗೆಯಿರಲಿ, ಅವ್ರಿಗೆ ಒಳ್ಳೇದಾಗಲಿ, ಅವ್ರು ಖುಷಿಯಾಗಿರಲಿ ಅಂಥೇಳಿ ಏನು ನಮ್ಮ ಮನಸಾರೆ ನಾವು ಮನಸ್ಸಲ್ಲಿ ಅನ್ಕೊತೀವಲ್ಲ, ಅದನ್ನು ನಾವು ಹೆಲ್ಪ್ ಮಾಡ್ದಂಗೆ. ಇಷ್ಟ ಹೆಲ್ಪ್ ಮಾಡಿದ್ರೆ ಸಾಕು. ಕೊಡೋದು ತೊಗೊಳೋದ್ರಿಂದನೇ ಹೆಲ್ಪ್ ಆಗುತ್ತಂತ ಅನ್ಕೋಬೇಡ್ರಿ. ಅದು ಒಳ್ಳೆ ಮನಸ್ಸಿಂದ ಹಾರೈಸ್ರಿ. ಎಲ್ರಿಗೂ ಸಪೋರ್ಟ್ ಮಾಡಿರಿ. ಎಲ್ಲರ ಜೊತೆ ಚೆಂದಾಗಿರ್ರಿ, ಒಳ್ಳೇದು ಮಾತಾಡ್ರಿ. ಆದಷ್ಟು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡೋದನ್ನು ಕಲೀರಿ. ಫಸ್ಟು ಚೀಪಾಗಿ ಮಾತಾಡೋದನ್ನು ಬಿಡ್ರಿ. ನಾವೇ ಈ ರೀತಿ ಬಡ್ದಾಡಿದ್ರೆ ಬೇರೆದವರು ಯಾವ ರೀತಿ ಮಾತಾಡಲಿಕ್ಕಿಲ್ಲ ಹೇಳಿ. ಅದಕ್ಕೆ ಹೆಣ್ಣಿಗೆ ಗೌರವವನ್ನು ಕೊಟ್ಟು, ಇವಾಗ ನೋಡ್ರಿ, ಒಬ್ರು ಯಾರ ಜಾಸ್ತಿ ಏನಾರ ನಮ್ಗೆ ಅನ್ನಕ್ಕೆ ಬಂದ್ರೆ ಬಿಟ್ಬಿಡ್ಬೇಕು. ನಾವು ಅದನ್ನಲ್ಲೇ ಕೈನ ಬಿಟ್ಬಿಡ್ಬೇಕು. ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೋಬಾರ್ದು. ನಮ್ದೇನೈತಿ ನಾವು ನೋಡ್ಕೊಂಡು ಹೋಗ್ಬೇಕಷ್ಟೇ. ಯಾಕಂದ್ರೆ ಯಾರ್ದು ಜೀವನ ನಡೆಸಂಗಿಲ್ಲ, ಯಾರಿಗೂ ತಂದು ಕೊಡೋಂಗಿಲ್ಲ. ಕೊಟ್ಟರು ಒಂದಿನ ಕೊಡ್ಬೋದು, 2 ದಿನ ಕೊಡ್ಬೋದು ಅಷ್ಟೇ. ಸಾಯುತ್ತನ ನಮ್ಮ ಜೀವನ ನಾವೇ ಸಾಗಿಸ್ಬೇಕು. ನಮ್ದು ಏನು ಕಷ್ಟ ಸುಖ ಬಂದರೂ ನಾವೇ ಅನುಭವಿಸ್ಬೇಕು. ಇವಾಗ ನನಗೆ ಜ್ವರ ಬಂತಂದ್ರೆ ನಾ ಗುಳಿಗೆ ತೊಗೊಂಡ್ರೆ ನನಗೆ ಆರಾಮಾಕೈತಿ, ಇನ್ನೊಬ್ರು ತೊಗೊಂಡ್ರೆ ಆರಾಮಾಗಿಲ್ಲ. ನನ್ನ ಮನೆಯವರೇ, ಇವಾಗ ನನ್ನ ಸ್ವಂತ ರಕ್ತ ಹಂಚ್ಕೊಂಡು ಹುಟ್ಟಿದ ನನ್ನ ಅಕ್ಕ ತಂಗಿನೇ ತೊಗೊಂಡ್ರು ಕಡಿಮೆ ಆಗಂಗಿಲ್ಲ, ಅಥವಾ ನನ್ನ ಗಂಡ ತೊಗೊಂಡ್ರು ಕಡಿಮೆ ಆಗಂಗಿಲ್ಲ. ನಾನೇ ತೊಗೋಬೇಕು. ಇವಾಗ ನನ್ನ ಮನಸ್ಸಿಗೆ ಏನಾರ ನೋವಾಗೈತಿ ಅಂತಂದ್ರೆ ಅದನ್ನ ನನ್ನ ನೋವು ನನಗೇ ಗೊತ್ತಿರ್ತೈತೆ. ಅದು ಇಲ್ಲಿ ಅನುಭವಿಸ್ತಿರ್ತೀವಲ್ಲ ನಾವು ಮನಸ್ಸಿಂದ, ಅದು ಯಾರೂ ತೊಗೊಳಕ್ಕೆ ಆಗಂಗಿಲ್ಲ. ಅದು ನಮಗೆ ಗೊತ್ತಿರ್ತೈತಿ. ಅದಕ್ಕೋಸ್ಕರ ಯಾರೂ ಏನೂ ಕೊಡೋದಿಲ್ಲ, ತೊಗೊಳೋದಿಲ್ಲ. ಅದಕ್ಕೆ ಮಂದಿ ಟೆನ್ಷನ್ ಭಾಳ ತೊಗೊಳಕ್ಕೆ ಹೋಗ್ಬೇಡ್ರಿ. ನಿಮಗೆ ಗೊತ್ತಿರುತ್ತಲ್ಲ ಯಾವ ಸರಿ ಯಾವ ತಪ್ಪು ಅಂಥೇಳಿ. ನಿಮ್ಗೆ ಅನಿಸಿದ್ದನ್ನು ನೀವು ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ. ಇವತ್ತು ಆ್ಯಕ್ಚುಲಿ ನಮ್ಮ ಹಬ್ಬದ ವಿಡಿಯೋನ ನಾನು ಅಪ್ಲೋಡ್ ಮಾಡ್ಬೇಕಂತ ಮಾಡಿದ್ದೆ. ಬಟ್ ನಿನ್ನೆ ಅಕ್ಕರ ವಿಡಿಯೋ ನೋಡಿ ನನಗೂ ಭಾಳ ನೋವಾಯಿತು, ಭಾಳ ಕೆಟ್ಟ ಅನ್ನಿಸ್ತು. ನಮ್ಮವ್ರ ಪರವಾಗಿ ನಾವಿರಲಿಲ್ಲ ಅಂದ್ರೆ ಮತ್ತಾರು ಇರ್ತಾರ ಅಂತ ಅನ್ನಿಸ್ತು. ಅದಕ್ಕೆ ಈ ವಿಡಿಯೋದ ಮೂಲಕ ಅವರಿಗೊಂದು ಸ್ಫೂರ್ತಿ ಸಿಗ್ತೈತಿ, ಧೈರ್ಯ ಸಿಗ್ತೈತಿ, ಅವರು ಖುಷಿಯಾಗಿರಲಿ ಅಂಥೇಳಿ ನನ್ನ ಒಂದೆರಡು ಸಮಾಧಾನದ ಮಾತುಗಳನ್ನು
ಈ ವಿಡಿಯೋ ಮುಖಾಂತರ ನಾನು ಹೇಳಕತ್ತೀನಿ. ದಯವಿಟ್ಟು ನಾ ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ. ಸರಿ ಅನಿಸಿದ್ರೆ ಓಕೆ ಸಿಸ್ಟರ್ ಅಂತ ಕಮೆಂಟ್ ಮಾಡಿರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಅಕ್ಕಂಗೂ ಸಪೋರ್ಟ್ ಮಾಡಿರಿ ಎಲ್ಲರೂ. ಓಕೆ, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.